ಓಂ ಶಾಂತಿ. ವಾಣಿ ಡೇಟು 24/4/2025 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಬ್ ದಾದಾ ಮಧುಬನ. ಮಧುರ ಮಕ್ಕಳೇ, ವೈಜಯಂತಿಯ ಮಾಲೆಯಲ್ಲಿ ಬರಲು ನಿರಂತರ ತಂದೆಯನ್ನು ನೆನಪು ಮಾಡಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ವಿದ್ಯೆಯ ಮೇಲೆ ಸಂಪೂರ್ಣ ಗಮನ ಕೊಡಿ. ಪ್ರಶ್ನೆ: ತಂದೆಯು ತಮ್ಮ ಮಕ್ಕಳೊಂದಿಗೆ ಯಾವೊಂದು ನಿವೇದನೆ ಮಾಡಿಕೊಳ್ಳುತ್ತಾರೆ? ಉತ್ತರ: ತಂದೆಯು ನಿವೇದನೆ ಮಾಡಿಕೊಳ್ಳುತ್ತಾರೆ. ಮಧುರ ಮಕ್ಕಳೇ, ಒಳ್ಳೆಯ ರೀತಿಯಲ್ಲಿ ಓದುತ್ತಾ ಇರಿ. ತಂದೆಯ ದಾಡಿಗಾದರೂ ಗೌರವ ಕೊಡಿ. ತಂದೆಯ ಹೆಸರನ್ನು ಕೆಡಿಸುವಂಥ ಯಾವುದೇ ಕೊಳಕು ಕೆಲಸವನ್ನು ಮಾಡಬೇಡಿ. ಸತ್ಯ ತಂದೆ, ಸತ್ಯ ಶಿಕ್ಷಕ, ಸದ್ಗುರುವಿನ ನಿಂದನೆ ಮಾಡಿಸಬೇಡಿ. ಎಲ್ಲಿಯವರೆಗೆ ವಿದ್ಯಾಭ್ಯಾಸ ನಡೆಯುವುದೋ ಅಲ್ಲಿಯವರೆಗೆ ಅವಶ್ಯವಾಗಿ ಪವಿತ್ರರಾಗುತ್ತೇವೆಂದು ಪ್ರತಿಜ್ಞೆ ಮಾಡಿ. ಗೀತೆ: ನಿಮ್ಮನ್ನು ಪಡೆದು ನಾನು ಜಗತ್ತನ್ನೇ ಪಡೆದೆನು. ಧಾರಣೆಗೋಸ್ಕರ ಮುಖ್ಯ ಸಾರ: ಸದಾ ನಶೆಯಲ್ಲಿರಿ. ನಾವು ಇಂದು ಓದುತ್ತೇವೆ, ನಾಳೆ ರಾಜಕುಮಾರ ರಾಜಕುಮಾರಿಯರಾಗುತ್ತೇವೆ. ತಮ್ಮ ಹೃದಯದೊಂದಿಗೆ ಕೇಳಿಕೊಳ್ಳಬೇಕು, ನಾವು ಇಂತಹ ಪುರುಷಾರ್ಥ ಮಾಡುತ್ತೇವೆಯೇ? ತಂದೆಯ ಪ್ರೀತಿ ಅಷ್ಟೊಂದು ಗೌರವವಿದೆಯೇ? ವಿದ್ಯೆಯಲ್ಲಿ ಆಸಕ್ತಿ ಇದೆಯೇ? ಎರಡನೇದು, ತಂದೆಯ ಕರ್ತವ್ಯದಲ್ಲಿ ಗುಪ್ತ ಸಹಯೋಗಿಗಳು ಆಗಬೇಕಾಗಿದೆ. ಭವಿಷ್ಯಕ್ಕಾಗಿ ತಮ್ಮದೆಲ್ಲವನ್ನು ವರ್ಗಾವಣೆ ಮಾಡಬೇಕಾಗಿದೆ. ಕವಡೆಗಳ ಹಿಂದೆ ಸಮಯವನ್ನು ಕಳೆಯದೆ ವಜ್ರ ಸಮಾನರಾಗುವ ಪುರುಷಾರ್ಥ ಮಾಡಬೇಕು. ವರದಾನ: ಮನಸ್ಸು ಬುದ್ಧಿಯನ್ನು ಮನಮತದಿಂದ ಮುಕ್ತ ಮಾಡಿಕೊಂಡು ಸೂಕ್ಷ್ಮ ವತನದ ಅನುಭವ ಮಾಡುವಂತಹ ಡಬಲ್ ಲೈಟ್ ಭವ. ಕೇವಲ ಸಂಕಲ್ಪ ಶಕ್ತಿ ಅರ್ಥಾತ್ ಮನಸ್ಸು ಮತ್ತು ಬುದ್ಧಿಯನ್ನು ಸದಾ ಮನಮತದಿಂದ ಖಾಲಿಯಾಗಿ ಇಡುತ್ತೀರೆಂದರೆ ಇಲ್ಲಿರುತ್ತಿದ್ದರೂ ವತನದ ಎಲ್ಲ ದೃಶ್ಯಗಳು ಈ ರೀತಿ ಸ್ಪಷ್ಟವಾಗಿ ಅನುಭವ ಮಾಡುತ್ತೀರಿ. ಹೇಗೆಂದರೆ ಪ್ರಪಂಚದ ಯಾವುದೇ ದೃಶ್ಯವು ಸ್ಪಷ್ಟವಾಗಿ ಕಾಣಿಸುತ್ತದೆ. ಈ ಅನುಭೂತಿಗಾಗಿ ತಮ್ಮ ಮೇಲೆ ಯಾವುದೇ ಹೊರೆಯನ್ನು ಇಟ್ಟುಕೊಳ್ಳಬಾರದು. ಎಲ್ಲ ಹೊರೆಗಳನ್ನು ತಂದೆಗೆ ಕೊಟ್ಟು ಡಬಲ್ ಲೈಟ್ ಆಗಿರಬೇಕು. ಮನಸ್ಸು ಬುದ್ಧಿಯಿಂದ ಸದಾ ಶುದ್ಧ ಸಂಕಲ್ಪಗಳ ಭೋಜನವನ್ನು ಮಾಡಿರಿ. ಎಂದು ವ್ಯರ್ಥ ಸಂಕಲ್ಪಗಳು ಅಥವಾ ವಿಕಲ್ಪಗಳ ಅಶುದ್ಧ ಭೋಜನವನ್ನು ಮಾಡುವುದಿಲ್ಲವೆಂದರೆ ಹೊರೆಯಿಂದ ಹಗುರರಾಗುತ್ತೀರಿ. ಶ್ರೇಷ್ಠ ಸ್ಥಿತಿ ಅನುಭವ ಮಾಡಲು ಸಾಧ್ಯವಾಗುತ್ತದೆ. ಸ್ಲೋಗನ್: ವ್ಯರ್ಥಕ್ಕೆ ಫುಲ್ ಸ್ಟಾಪ್ ಅಂದರೆ ಪೂರ್ಣ ವಿರಾಮ ಇಡಿ ಮತ್ತು ಶುಭ ಭಾವನೆಯ ಸ್ಟಾಕನ್ನು ಫುಲ್ ಮಾಡಿರಿ. ಓಂ ಶಾಂತಿ.